ಮಕ್ಕಳ ಜೀವ ತೆಗೆದು ಸಾವಿಗೆ ಶರಣಾದ ದಂಪತಿ. ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇಬ್ಬರು ಮಕ್ಕಳನ್ನ ಕೊಂದು ತಾವು ನೇಣಿಗೆ ಶರಣಾದ ದಂಪತಿ. ವಿಶಾಲ್ ಅವರ ಮದಗಜ ರಾಜ ಎನ್ನುವ ಹೊಸ ಸಿನಿಮಾ ಕುರಿತು ಮಾಧ್ಯಮಗೋಷ್ಠಿ ನಡೆಸಲಾಗಿತ್ತು. ನಿಲ್ಲುವುದಕ್ಕೆ ಆಗ್ತಿಲ್ಲ, ಕೈಗಳಲ್ಲಿ ನಡುಕ, ಮೈಕ್ ಹಿಡಿದಿರುವಾಗ ಕೈ ಫುಲ್ ಅಲುಗಾಡುತ್ತಿರುವುದು ಯಾಕೆ? ಪ್ರಚಾರದ ವೇಳೆ ಮಾತನಾಡಲು ಕಷ್ಟಪಡುತ್ತಿದ್ದಾರಾ ನಟ ವಿಶಾಲ್? ಯಂಗ್ ಅಂಡ್ ಎನರ್ಜಿಯಾಗಿ ಕಾಣಿಸುವ ವಿಶಾಲ್ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರಾ ಎನ್ನುವ ಪ್ರಶ್ನೆ. ಬಸ್ ಟಿಕೆಟ್ ದರ ಏರಿಕೆ ಬೆನ್ನಲ್ಲೇ ಜನ ಆಕ್ರೋಶ ಸ್ಫೋಟ. ಗ್ಯಾರಂಟಿ ಯೋಜನೆಯೇ ಬೇಡ ಅಂತ ಮಹಿಳೆಯರು ಗುಡುಗು. ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗದಲ್ಲೂ ಬಸ್ ಟಿಕೆಟ್ ದರ ಏರಿಕೆಗೆ ಕೆಂಡ ಕಾರಿದ ನಾರಿಮಣಿಯರು. ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯನ್ನು ಸೋತಿರುವ ಟೀಂ ಇಂಡಿಯಾ ಸಿಡ್ನಿ ಟೆಸ್ಟ್ನ 2ನೇ ದಿನದಾಟದ ವೇಳೆ ಬೆನ್ನು ನೋವಿಗೆ ತುತ್ತಾಗಿದ್ದ ತಂಡದ ಸ್ಟಾರ್ ವೇಗಿ ಜಸ್ಪ್ರೀತ್ ಬುಮ್ರಾ ಅವರ ಇಂಜುರಿ ಕೊಂಚ ಗಂಭೀರವಾಗಿರುವ ಸಾಧ್ಯತೆ ಇದೆ. ಜನವರಿ 22ರಿಂದ ಆರಂಭವಾಗಲಿರುವ ಇಂಗ್ಲೆಂಡ್ ವಿರುದ್ಧದ ತವರು ಸರಣಿಯಲ್ಲಿ ಬುಮ್ರಾ ಆಡುವುದು ಅನುಮಾನ ಎಂದು ಹೇಳಲಾಗ್ತಿದೆ.